ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಸಾಲೆ ಮೆಂತ್ಯ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಲವಂಗ 5, ಇದಕ್ಕೆ ಒಂದು 4 ಪೀಸು ಕಾಯಿ, ಒಂದು ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ 1 ಹಾಕಿದ್ದೀನಿ, ಶುಂಠಿ 1 ಇಂಚು, ಈರುಳ್ಳಿ ಸ್ವಲ್ಪ, ಟೊಮೆಟೊ 2, ನೀರು ಹಾಕ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ. ಮಸಾಲೆ ಆಗಿದೆ. ಒಗ್ಗರಣೆಗೆ ಇದು ಈರುಳ್ಳಿ, ಪಲಾವ್ ಎಲೆ 2, ಸೋಂಪು, ಮರಾಠಿ ಮೊಗ್ಗು, ಕಸ್ತೂರಿ ಮೇಥಿ ಇದೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊಳ್ಳೋಣ, ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ಳೋಣ. ಹಸಿ ವಾಸನೆ ಹೋಗಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲೆ ಹಾಕ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಲಿ. ಗರಂ ಮಸಾಲ, ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ 2 ಸ್ಪೂನು, ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಎಣ್ಣೆ ಬಿಟ್ಕೊಳ್ಬೇಕು. ಈಗ ಅಕ್ಕಿ ಹಾಕ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಅಕ್ಕಿನ ರುಚಿಗೆ ತಕ್ಕಷ್ಟು ಉಪ್ಪು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಗ್ಲಾಸಲ್ಲಿ ಅಕ್ಕಿ ಹಾಕಿದ್ದೀನಿ 2 ಗ್ಲಾಸು. ಇದರಲ್ಲಿ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕಬೇಕು. ನಾನು 2 ಗ್ಲಾಸ್ ಹಾಕಿದ್ದೀನಿ, ಅದಕ್ಕೆ 4 ಗ್ಲಾಸ್ ಹಾಕ್ತಾಯಿದ್ದೀನಿ ನೀರು. ನೋಡಿ ಫ್ರೆಂಡ್ಸ್ ಆಗಿದೆ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಮಸಾಲೆ ಮೆಂತ್ಯ ಬಾತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಲು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಈಗ ಇದಕ್ಕೆ ಮೊಸರು ಬಜ್ಜಿ ಇಡ್ತಾಯಿದ್ದೀನಿ. ಮೊಸರು ಬಜ್ಜಿ ಇಲ್ಲ ಚಟ್ನಿಯಲ್ಲಿ ತಿನ್ಬೋದು. ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿರುತ್ತೆ, ಬೇಗ ಮಾಡ್ಬೋದು. ಮಕ್ಕಳು ಇಷ್ಟಪಡ್ತಾರೆ ಇದನ್ನು. ಥ್ಯಾಂಕ್ ಯು ಫ್ರೆಂಡ್ಸ್.